ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಸರ್, ಇಲ್ಲಿ ಸ್ಕೈ ವಾಕ್ ಆಗಬೇಕು ಅನ್ನೋದು ಬಹಳ ಜನರ ಒಳ್ಳೆ ಉದ್ದೇಶ. ಆದರೆ ಬೇರೆ ಕಡೆಗೆ ಆಗ್ತದೆ, ಬೇಡವಾದ ಕಡೆಗೆ ಆಗ್ತದೆ, ಆದರೆ ಬೇಕಾಗಿರೋ ಕಡೆಗೆ ಆಗ್ತಾ ಇಲ್ಲ. ಏನು ಹೇಳ್ತೀರಿ? ನೋಡಿ, ಇದು ಬನಶಂಕರಿ ಬಸ್ ಸ್ಟ್ಯಾಂಡು. ಇಲ್ಲಿ ಪ್ರಸಿದ್ಧವಾದ ಬನಶಂಕರಮ್ಮನ ದೇವಸ್ಥಾನ ಕೂಡ ಇದೆ. ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರೇ ಓಡಾಡುವಂಥ ಸ್ಥಳ. ಆಮೇಲೆ ಮಕ್ಕಳನ್ನ ಕರ್ಕೊಬರ್ತಾರೆ. ಈ ರೀತಿ ಇರೋದ್ರಿಂದ ನೋಡಿ, ಈ ಸರ್ಕಲಲ್ಲಿ ಬಂದು 7 ಜಂಕ್ಷನ್ ಬರುತ್ತೆ. 7 ಕಡೆಯಿಂದ ರಸ್ತೆ ದಾಟಬೇಕು. ತುಂಬ ಪಾಪ ಈ ಕಡೆ ಸಿಗ್ನಲ್ ಬಿಟ್ಟರೆ ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಬಿಟ್ಟರೆ ಆಗಲ್ಲ. ಸುಮಾರು ಅಪಘಾತಗಳಾಗಿದ್ದಾವೆ. ಈ ಅಪಘಾತಗಳನ್ನ ತಡೆಗಟ್ಟಬೇಕಾದ ಮಹಾನಗರ ಪಾಲಿಕೆ ಇರ್ಬೋದು, ಟ್ರಾಫಿಕ್ ಪೊಲೀಸರು ಇರ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ಒಂದು ಸ್ಕೈ ವಾಕರ್ ಮಾಡಿದರೆ ಅವರೆಲ್ಲ ಒಂದು ಒಳ್ಳೆ ರೀತಿ ಓಡಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗುವಂಥ ವಾತಾವರಣ ಸೃಷ್ಟಿ ಮಾಡಿ ಅಂತ ನಾವು ಈ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂತ ಇದ್ದೇವೆ. ನಾವು ಬನಶಂಕರಿಯ ಒಂದು ಜನತೆಯ ಪರವಾಗಿ. ಹೆಣ್ಮಕ್ಳೇ ಬರೋದ್ರಿಂದ ಹೆಣ್ಮಕ್ಳಿಗೂ ಕಾನ್ಶಿಯಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಗಾಡಿಗಳು ಓಡಿಸುವಾಗ ಎಷ್ಟೋ ಸರಿ ಅವರು ಮಿಸ್ ಮಾಡ್ತಾರೆ. ಸೊ ಸಣ್ಣ ಸಣ್ಣ ಆಗುವಂತ ಮಿಸ್ಟೇಕ್ಗಳಿಂದ ಪ್ರಾಣಕ್ಕೆ ಕುತ್ತು ಬಂದು ಈವೆಂದು ನಮ್ಮ ಮನೆಯಲ್ಲೂ ನಮ್ಮ ಫ್ಯಾಮಿಲಿನಲ್ಲೇ 2 ಸಾವು ಇದೆ ಬನಶಂಕರಿ ಸಿಗ್ನಲ್ ಅಲ್ಲಿ. ಸೊ ನಮ್ಮಮ್ಮ ಮತ್ತೆ ನಮ್ಮ ಮಾವ ಇಬ್ರು ತೀರ್ಕೊಂಡಿರೋದು. ಸೊ ಇದು ನಮ್ಮ ಪರ್ಸನಲ್ ಆಗಿ ನಮ್ಮ ಫ್ಯಾಮಿಲಿನಲ್ಲೂ ಕೂಡ ಆಗಿರೋದ್ರಿಂದ ಸ್ಕೈ ವಾಕ್ ಆದ್ರೆ ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಹೆಣ್ಮಕ್ಳು ಓಡಾಡುವಂತ ಜಾಗ, ಮಕ್ಕಳು ಮರಿಗಳನ್ನ ಇಟ್ಕೊಂಡು, ಜೊತೆಗೆ ವಯಸ್ಸಾದಂತ ವೃದ್ಧರು ಕೂಡ, ಜೊತೆಗೆ ಇದು ಸೆಂಟ್ರಲ್ ಸ್ಪೇಸ್ ನಮ್ಮ ಬೆಂಗಳೂರು ಸೌತಿಗೆ. ಸೊ ಬೆಂಗಳೂರು ಸೌತಿಗೆ ಸೆಂಟ್ರಲ್ ಸ್ಪೇಸ್ ಆಗಿರೋದ್ರಿಂದ ತುಂಬಾ ಜನ ಬಸ್ಗೆ ಅವಲಂಬಿತವಾಗಿರ್ತಾರೆ. ಸೊ BMTC ಬಸ್ಗಳಿಗೆ ತುಂಬಾ ಬರ್ತಾರೆ, ಮತ್ತೆ ಮೆಟ್ರೋಗೆ ಬರ್ತಾರೆ. ಮೇನ್ ಸೇತುವೆ ಆಗ್ಲೇಬೇಕು. ಯಾಕಂದ್ರೆ ಜನ ಎಲ್ಲಿದ್ದಾರೋ ಅಲ್ಲಿ ಇಂಪಾರ್ಟೆಂಟ್ ಕೊಡ್ಲೇಬೇಕು. ಯಾವ ಸರ್ಕಾರ ಬಂದ್ರು ನೋ ಯೂಸ್. ಮಕ್ಕಳು ಜನಗಳಿಗೋಸ್ಕರ ತಾನೇ ಇಷ್ಟು ರಿಸ್ಕ್ ಆಗ್ತಿದೆ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಸರ್ಕಾರ ಕ್ರಮ ತಗೊಂತಿಲ್ಲ? ಅದು ನಾವು ಕ್ವಶನ್ಸ್ ಕೇಳ್ತಾನೆ ಇದೀವಿ. ಪ್ರತಿ ಸರಿ ಇದೇ ಕಂಪ್ಲೇಂಟ್ ಆಗಿದೆ. ಎಷ್ಟು ಆಕ್ಸಿಡೆಂಟ್, ಎಷ್ಟು ಟ್ರಾಫಿಕ್ ಅವರಿದ್ರು ಏನು ಯೂಸ್ ಇಲ್ಲ. ಸರಿನಾ? ಅದರಿಂದ ಇದೊಂದು ಹೆಲ್ಪ್ ಮಾಡಲೇಬೇಕು. ಇದೊಂದು ರಿಕ್ವೆಸ್ಟ್. ತೇಜಸ್ವಿಯರೇ ಹೇಳ್ಕೊಂಡಿದ್ದಾರೆ, ಕಳೆದ 3 ವರ್ಷಗಳಿಂದನೂ ಕೂಡ ನನ್ಗೆ ಹೇಳ್ತಾನೆ ಬಂದಿದ್ದೀನಿ ಒಂದು ಸ್ಕೈ ವಾಕ್ ಮಾಡ್ಕೊಡಿ ಅಂತೇಳಿ. ಬಟ್ ಯಾವ ಡಿಪಾರ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ ಬಂದಿದೆ, ಎಲೆಕ್ಷನ್ ವೋಟ್ ಕೇಳಕ್ ಮಾತ್ರ ಬರ್ತಾರೆ. ಈಗ ಯಾಕೆ ಬರ್ತಾ ಇಲ್ಲ? ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಬಂದು ಹೆಲ್ಪ್ ಮಾಡ್ಬೇಕು ತಾನೆ ಫಸ್ಟ್. ಇದೊಂದು ರಿಕ್ವೆಸ್ಟ್ ಸರ್, ಇಲ್ಲೊಂದು ಸೇತುವೆ ಆಗ್ಲೇಬೇಕು. ದೇವಸ್ಥಾನದಿಂದ ಮತ್ತೆ ಆ ಕಡೆ ಹೋಗೋದಕ್ಕೆ ಯಾವುದೇ ಮೇಲ್ಸೇತುವೆ ಇಲ್ಲ, ಮತ್ತೆ ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದಕ್ಕೆ ಯಾವುದೇ ರೀತಿ ಮೇಲ್ಸೇತುವೆ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಮೇಲ್ಸೇತುವೆ. ಬೇರೆ ಕಡೆ ಎಲ್ಲ ಮಾಡ್ತಾರೆ, ಯೂಸ್ ಇರೋ ಕಡೆ ಅಂಡರ್ ಪಾಸ್ ಮಾಡ್ತಾರೆ, ಮೇಲ್ಸೇತುವೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಬಟ್ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾಡ್ತಾನೆ ಇಲ್ಲ. ನಿಜವಾಗ್ಲೂ ಈ ಸರ್ಕಾರಕ್ಕೆ ನಾಚಿಕೆ ಕೇಡು. ಹೇಳೋದು ಭಾಳ ಹೇಳ್ತಾರೆ, ಮಾಡೋದು ಕಷ್ಟ ಇದೆ. ಈಗ ತೇಜಸ್ವಿ ಸೂರ್ಯನ ಕೈಲಿ ಏನೂ ಇಲ್ಲ. ಈಗ ಎಲೆಕ್ಷನ್ ಬಂತು ಅಂತ ಅವ್ರು ಬೇಕಾದ್ ಮಾತಾಡ್ತಾರೆ. ಈ ನಮ್ಮ ಗೌರ್ಮೆಂಟ್ ಮಾಡಬೇಕಲ್ಲ, ಅವ್ರೇನೋ ಮಾಡ್ತಾ ಇಲ್ಲ. ಫುಟ್ಪಾತ್ ಅನ್ನೋದು ಇದೆಯಾ ಅಂತ ಒಂದು ಸತಿ ಪ್ರಶ್ನೆ ಕೇಳಿದ್ದೇನೆ ತೇಜಸ್ವಿ ಸೂರ್ಯ ಅವ್ರಿಗೆ. ಟಾಯ್ಲೆಟ್ ಮಾಡಲಿಕ್ಕೆ ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲಿದೆ ಏನಿದೆ ರಸ್ತೆ ಬದಿಯಲ್ಲಿ ಮಾಡ್ಕೋಬೇಕಾಗತ್ತೆ, ನಾಚಿಕೆಗೇಡು ಅಂತಲೂ ಹೇಳಿದೆ. ರಸ್ತೆ ಬದಿಯಲ್ಲಿ ಫುಟ್ಪಾತೇ ಇಲ್ಲ, ಅಲ್ಲಿ ಗಾರ್ಬೇಜ್ ಎಲ್ಲ ಹಾಕ್ತಾರೆ. ಅದನ್ನ ಕ್ಲಿಯರ್ ಮಾಡಿಸೋದಕ್ಕೆ ಏನು ವ್ಯವಸ್ಥೆ ಮಾಡಿದ್ರಿ? ಇಲ್ಲಿ ಫುಟ್ಪಾತ್ ಇಲ್ಲ, ರೋಡ್ ಮೇಲೆನೆ ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಹೌದು, ಫುಟ್ಪಾತ್ ಅನ್ನೋದೇ ಇದೆಯಾ ಅಂತ ಕೇಳಿದೆ. ಫುಟ್ಪಾತ್ ಅಂದ್ರೆ ಅರ್ಥ ಏನು, ಇನ್ನೂ ಇದೆಯಾ ಏನಾದ್ರು ಫುಟ್ಪಾತ್ ಅಂತ ಕೇಳಿದೆ, ಅದಕ್ಕೆ ಉತ್ತರ ಇಲ್ಲ. ಮೆಟ್ರೋ ಸ್ಟೇಷನ್ನು ಇಂದ ಮತ್ತೆ ಆ ಕಡೆ ಬರುವಂಥ ಜನಗಳಿಗೆ ಟ್ರಾಫಿಕ್ಕಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಆಗ್ತಿದೆ. ಇವತ್ತು ಸಂಸದ ತೇಜಸ್ವಿ ಸೂರ್ಯ ಅವರು ಒಂದು 6 ತಿಂಗಳಿಂದನೇ ಒಂದು ಕಂಪ್ಲೇಂಟನ್ನು ಕೊಟ್ಟು ಇಲ್ಲಿ ಒಂದು ಸ್ಕೈ ವಾಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಆದರೆ ಗ್ರಾಂಟ್ ಆಗಿದೆ. ಇದಕ್ಕೆ ಯಾರು ಮಾಡಬೇಕು? ಇಲ್ಲ BBMP ಮಾಡಬೇಕು, ಇಲ್ಲ ಮೆಟ್ರೋದವ್ರು ಮಾಡಬೇಕು, ಇಲ್ಲ ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆ BMTC ಮಾಡಬೇಕು. ಇವತ್ತು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ದಯಮಾಡಿ ಮಹಾನಗರ ಪಾಲಿಕೆನವರು ಇದೊಂದು ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಕನಕಪುರ ರೋಡಿಂದ ಆಚೆಯಿಂದ ಬರುವಂಥ ಮೆಟ್ರೋ ಬರುವಂಥವ್ರು ಈ ಕಡೆ ಬರುವಂಥವ್ರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಕೇಳ್ತೀವಿ, ಯಾರು ಮಾಡಿ ದಯಮಾಡಿ ಮಾಡಿಕೊಡಿ. ನಮಗೆ ಆಫೀಸ್ ಹೋಗೋರಾಗ್ಲಿ ಅಥವಾ ಹುಡುಗರಾಗ್ಲಿ ಫೋನಲ್ಲಿ ಮಾತಾಡ್ತಿರ್ತಾರೆ, ಅದ ವಾಟ್ಸ್ಆ್ಯಪ್ ಯೂಸ್ ಮಾಡ್ತಾ ಇರ್ತಾರೆ, ಗಮನ ಕೊಡಲ್ಲ. ಅಂಥವ್ರು ನಮ್ದು ತಪ್ಪಿದ್ರು ಕೂಡ ಸಿಗ್ನಲ್ ಜಂಪ್ ಮಾಡ್ತಾರಲ್ಲ, ಇಬ್ರದ್ದು ತಪ್ಪಾಗಿ ಘಟನೆಗಳು ಜಾಸ್ತಿ ಆಗುತ್ತೆ, ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಸ್ಕೈ ವಾಕ್ ಇದ್ರೆ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಫೋನಲ್ಲಿ ಮಾತಾಡ್ತಿದ್ರು, ಏನೋ ಪ್ರಾಬ್ಲಮ್ ಇರಲ್ಲ. ಸೇಫ್ಟಿ ಇಂಪಾರ್ಟೆಂಟ್. ಯಾರದೇ ತಪ್ಪಾದ್ರೂ ಇಬ್ರಿಗೂ ಪ್ರಾಬ್ಲಮೇ. ಅದಿದ್ರೆ ಫೋನಲ್ಲಿ ಮಾತಾಡ್ತಿರ್ಲಿ, ಗಮನ ಕೊಟ್ಟಿಲ್ಲ ಅಂದ್ರೂ ಏನೋ ಪ್ರಾಬ್ಲಮ್, ಆಕ್ಸಿಡೆಂಟ್ ಆಗೋದ ಚಾನ್ಸೇ ಇಲ್ಲ. ಎಲ್ಲಾ ಕಡೆಯಿಂದ ಗಾಡಿಗಳು ಬರ್ತವೆ. ಅತಿ ಹೆಚ್ಚು ಭಕ್ತಾದಿ ಬಳಗ ಹೊಂದಿರುವಂತ ದೇವಸ್ಥಾನ. ಅದರಲ್ಲೂ ಹೆಂಗಸರು ಮಕ್ಕಳು ಬರ್ತಾರೆ. ನೋಡ್ತಾ ಇದ್ದೀರಾ, ಯಾವಾಗ ಫ್ರೀ ಲೆಫ್ಟ್ ಸಿಗುತ್ತೆ ಗೊತ್ತಿಲ್ಲ, ಯಾವಾಗ ಸ್ಟ್ರೈಟ್ ಸಿಗ್ನಲ್ ಸಿಗುತ್ತೆ ಗೊತ್ತಿಲ್ಲ. ಯಾರು ಸಿಗ್ನಲ್ ಜಂಪ್ ಮಾಡಿದ್ರು, ಅವ್ರು ಯಾರ ಮಕ್ಳಿಗೆ ಯಾವ್ದಾರ ಮಗು ಕೈ ಬಿಡಿಸ್ಕೊಂಡು ಹೋದ್ರು, ಆ ಮಗುಗೆ ಏನಾರ ಗುದ್ದಿದ್ರೆ ಗಾಡಿ ಏನಾಗ್ಬೋದು. ವಯಸ್ಸಾದ ಹೆಂಗಸರು ಬರ್ತಾ ಇರ್ತಾರೆ.
ಎಲ್ರಿಗೂ ಒಂದು ಅವಶ್ಯಕತೆ ಇದ್ದೇ ಇದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಆ ಕಡೆ ರಸ್ತೆಗಳೆಲ್ಲ ಹೊರತುಪಡಿಸಿ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಸಂಪರ್ಕ ಕಲ್ಪಿಸುವಂತ ಒಂದು ಸ್ಕೈ ವಾಕರ್ ಅವಶ್ಯಕತೆ ಇದೆ. ಇದು ಬನಶಂಕರಿ ಜಂಕ್ಷನ್ ನಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ 6 ರಿಂದ 8 ನಿಮಗೆ ಹೋಗುವಂತ ಮಾರ್ಗಗಳು ಬರ್ತವೆ. ಇದರಿಂದ ಬರುವವರ ಸಂಖ್ಯೆ ಏನಿದೆ ಬಹಳಷ್ಟು ಸಂಖ್ಯೆಯಲ್ಲಿರೋದು. ಪ್ರತಿ ದಿನನೂ ಕೂಡ ಸಾವಿರಾರು ಜನರು ಪ್ರಯಾಣಿಕರು, ಅದರಲ್ಲೂ ಕೂಡ ಭಕ್ತರು ಕೂಡ ಬರ್ತಾರೆ ಬನಶಂಕರಿ ದೇವಸ್ಥಾನಕ್ಕೆ. ಬಟ್ ಪರಿಸ್ಥಿತಿ ನೋಡ್ತಾ ಹೋದ್ರೆ ಇಲ್ಲಿ ಸ್ಕೈ ವಾಕ್ ಮಾಡ್ಬೇಕಂತ ಖುದ್ದು ಎಂಪಿನೇ ಹೇಳ್ತಾರೆ 3 ವರ್ಷದಿಂದ ಇದುವರೆಗೂ ಕೂಡ ಯಾರು ಮಾಡ್ಬೇಕು ಅಂತೇಳಿ ಇನ್ನು ಚರ್ಚೆಯಲ್ಲೇ ಇದ್ದಾರೆ ಹೊರತು ಇಲ್ಲಿ ಒಂದು ಸ್ಕೈ ವಾಕ್ ಮಾಡುವಂತ ಕೆಲಸ BBMP ಮಾಡ್ತಾ ಇಲ್ಲ. ಆ ಕೆಲಸವನ್ನ ಕೂಡಲೇ ಮಾಡಿ ಅಂತೇಳಿ ಇಲ್ಲಿರುವಂತ ಜನರು, ಸ್ಥಳೀಯರು ಮತ್ತು ಭಕ್ತಾದಿಗಳು ಎಲ್ಲರೂ ಕೂಡ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.